ಯಾಕೆ ಯಾರೋ ಒಂದು ಅಮ್ಮ ಎಲ್ಲಿ ಊಟ ಕೊಡ್ತೀವಿ ಅಲ್ಲಿ ಲೆಟ್ರಿನ್ ಮಾಡಿಸಿ ಪ್ಲೇಟ್ ಮುಚ್ಚೋಯ್ತು ಯಾರೋ ಇನ್ನೊಂದು ತಾಯಿ ಬಂದು ಯಾರು ಅಂತ ಗೊತ್ತಿಲ್ಲ ಪುನಃ ಪುಸ್ತಕಂತ ಬಾಮ ಅಂತ ಕರೆದೆ ಕತ್ತಲಲ್ಲಿ ಹೋಗ್ಬಿಟ್ಲು ಅಮ್ಮ. ಆ ತಾಯಿ ಬಂದು ಆ ಕಕ್ಕನ ಆ ಗಲೀಜಿನ ಬಾಚಿ ಎಷ್ಟೋದ್ಲು ಎಷ್ಟೋ ತಾಯಿ. ಆ ತಾಯಿ ಯಾರೋ ಗೊತ್ತಿಲ್ಲ, ಆ ಗಲೀಜು ಬಸ್ತಿ ಎಷ್ಟು ತಾಯಿ ನಾನು ನೀನು ನೋಡಲಿಲ್ಲ, ಹೆಸರು ಕತ್ತಲಲ್ಲಿ ಹೋಗ್ಬಿಟ್ಲು ಅಕ್ಕ ಬಾಚಿ. ಆ ತಾಯಿ ಎಲ್ಲಿದ್ರು ನಿನಗೆ ಎಂಟಿ ನಿಮ್ಮ ಯಜಮಾನರು, ನಿಮ್ಮ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮನೆ, ನಿಮ್ಮ ಅಂತನ ಯಾವತ್ತೂ ಏನು ಕೊಡ್ದಂಗೆ ಆರೋಗ್ಯವಾಗಿ ಅವರು ನೀವು ಚೆನ್ನಾಗಿರೋಕೆ ಎಲ್ಲಿದೆ ಗೊತ್ತಿಲ್ಲ. ಲೆಟ್ರಿನ್ ಮಾಡಿಸಿ ಯಾರು ಹೋಗ್ಯಾರ ಅವ್ರಿಗೆ ಬರಬಾರ್ದು ಬರಲಿ, ಆ ಮಗ್ಗಿಗಲ್ಲ ಮಾಡಿಸಿ ತಾಯಿ ಬರಲಿ ಬರಬಾರ್ದು ಬರಲಿ. ಬಾಚೋ ತಾಯಿ ಇದೆ ನಮಸ್ಕಾರ. ಆ ತಾಯಿ ಇನ್ನೊಂದ್ಸರಿ ಹೋಗ್ಬಿಡ. ಕರೆಕ್ಟಾ? ದೇವಸ್ಥಾನ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅವಿವೇಕಗಳಿಗೆ ಬರಬಾರ್ದು ಬಂದ್ಬಿಡ್ಬೇಕು. ಜನಗಳು ಎಷ್ಟೊಂದು ದಡ್ರಾಗ್ಬಿಟ್ಟಾರೆ ಅಂದರೆ ನಿಮ್ಮ ಹೀರೋ ರವಿದ ದೇವರು ಶರತ್ತಕ್ಕೆ ಕುಣಿತಾರೆ. ದೇವರು ಶರತ್ ತಗೊಂಡ್ಬಿಟ್ಲು ಓಪನ್ ಮಾಡಿ ಅದು ಜಾಕೆಟ್ ಹಾಕಳೆ ಮಗ ನಾನು ಕೊಲೆ ಮಾಡ್ಬಿಟ್ಟಿದ್ದ ಅವಳು ದಾರ ಸ್ವಲ್ಪ ಅಂತ ಜಾಕೆಟ್ ಹಾಕೊಂಡು ಬಂದು ಕುಣಿತಾವಳು ನಂಗೆ ದೇವ್ರು ಬರುತ್ತೆ ಅವಳೆ ಒಬ್ಬಳು ಮೂರು ಬಿಟ್ಟ. ಯಾರಿದು ತಾಯಿ ಸದಾರ ಎಷ್ಟು ವಯಸ್ಸವ್ರಿಗೆ? ಯಾಕಮ್ಮ ಅದೆಲ್ಲ ಎಲ್ಲ ಏನಮ್ಮ ಜನ ಆಡ್ಕೊಂತ ಅಮಾಸೆ ಕರ್ಕೊಂಬ ಇದೆಲ್ಲ ಬಂದಿದ್ದು ಬೇಡ ಅಲ್ಲಿ ಗೊಂಡು ಸ್ವಲ್ಪ ಹೊತ್ತು ಅಮಾವಾಸ್ಯನ ಕರ್ಕೊಂಬ ಯಾರು ಮಾತಾಡೋ ಜನರಿಗೆ ಪಬ್ಲಿಕ್ ಮೇಲೆ ಜನ ಆಡ್ಕೊಂತಾರೆ ಕುತ್ಕೋಗು. ಅದರಲ್ಲಿ ಮುಸ್ಲಿಮ್ಸರು ಅದು ಜನ ಇನ್ನೂ ಆಡ್ಕೊಂತಾರೆ. ಹಿಂದೂಗಳು ಮುಸ್ಲಿಮ್ಸು ನಮ್ಮ ಜನಗಳು ಹುಷಾರಾಗುತ್ತೆ ಯೋಚನೆ ಮಾಡಲ್ಲ. ಮುದ್ದೆ ಯಾವುದು ಗಾಳಿ ಯಾವ್ದು ಯೋಚನೆ ಮಾಡಲ್ಲ. ಮುಸ್ಲಿಮ್ಸವರು ಹಿಂದೂಗಳು ಅಂತಾರೆ ಬ್ರಾಹ್ಮಣರು ಲಿಂಗಾಯತರು ಗೌಡರು ಅಂತ ಭೇದ ಬೇರೆ. ಯಾವುದೋ ಒಂದು ಕಾಯಿಲೆ ಹುಷಾರಾಗಲಿ ಯಾವುದೋ ಒಂದು ನೀರು ಕುಡಿಯೋಣ ಅನ್ನಂಗಿಲ್ಲ ಜನಗಳು. ನೋಡಿ ಜನಗಳು ನೋಡಿ ಜನ ಕೇಳಿಸ್ಕೊಂಡ್ರಾ? ಈಗ ಕಾಲು ನೋವು ಮಾಡೋ ಏನು ಮಾಡ್ಬೇಕು ಅಂತ ಹೇಳಿಲ್ವ? ಸಿಂಪಲ್ ಒಮ್ಮೆ ನನಗೆ ಕಾಲು ನೋವು ಒಂದು ಅಂದರೆ ನಾವೇ ಮನೆ ಕೆಲಸದಲ್ಲಿ ಇತ್ತ ಸಿಂಪಲ್ ಹೆಂಗ್ ಗೊತ್ತಾ? ದೇವ್ರನ್ನ ಎಲ್ಲಿ ಮಾಡಂಗಿಲ್ಲ, ಈಗ ಅಂತರ ಹಾಕಂಗಿಲ್ಲ, ಈಗ ಮಗ ಬರಲ್ಲ. ಈಗೂ ಹೇಳಿದ್ದಲ್ಲಮ್ಮ ಏನು ಮಾಡ್ಬೇಕು ಅಂತ, ಮತ್ತೆ ಎತ್ತು ನಡೆಯಕಾಲ ಅಂತಲ್ಲ ಏನು ಮಾಡೋದಮ್ಮ ನಿಮ್ಮನ್ನ ಕಾಯಿರೇತು ಬರೀ ಸತ್ತು ಏನ ಯಾರ ಬಂದಿರ? ಅಣ್ಣ ಯಾವ ಅಣ್ಣ ಬೇಕಾದಾರ ಯಾವ ಊರದು? ಇಷ್ಟಲ್ಲಿ ತುಂಬ ದೂರ ಬಂದಿರಾ? ನಿಮ್ಮೂರಿಗೆ ಪೇಪರ್ ಹಾಕ್ತಿದ್ದೀನಿ ನಾನು ಹೇಳ್ತೀನಿ ಬಚ್ಚ ಅವಾಗ ಆರಾಮಿದೆಯಾ? ಕೂತ್ರಿ ಪ್ರಸಾದ್ ನೋಡ್ರಿ ನೋಡಿ ಯಾರು ಪ್ರಸಾದ್ ನೋಡಿ ಹೋಗ್ಬತ್ತೀನಿ ಬರ್ತೇನೆ. ಒಂಚೂರು ಅಕ್ಕಿ ಸಂಬಂಧ ಒಂಚೂರು ಅಕ್ಕಿ ಕೊಡ್ಬೇಕಂತೇಳಿ ಒಂಚೂರು ಅಕ್ಕಿ ಕೊಡೋ ಮೇಲೆ ಒಂದ್ಸರಿ ಯಾಕೋತ್ರ ಧರ್ಮ ಜಾತಿ ಅಲ್ಲ ಧರ್ಮ ಮೀರೇ ಕಸ ಹೊಡಿತಾನೆ ನಾವು. ಒಂದ್ಸರಿ ಅವ್ನಿಗೆ ಅಂದ್ಬಿಡಿ ಅಲ್ಲಿ ನಾನು ಪ್ರೀತಿಯ ತಮ್ಮ ಅಲ್ಲಿ ನಾನು ಒಂದ್ಸರಿ ತಮ್ಮ ನಾನು ಬೇರೆಯವ್ರಂಗೆ ಏನನ್ನಲ್ಲ, ಇದನ್ನು ಮಾಡೋದಕ್ಕಿಂತ ಇದನ್ನು ಮಾಡ್ಬಿಡ್ತೀನಿ. ಈಗ ಇದೆಲ್ಲ ಬಂದು ಅದನ್ನ ಕರೆಕ್ಟಾ? ಈಗ ಅಲ್ಲಿ ಇಂಥ ಹೆಸರು ಬಂದಾಗೆಲ್ಲ ಕಸ ಹೊಡಿತಾನೆ ಅವನಿಗೆ. ನಾನು ಹಿಂಗಂದ್ರು ತಪ್ಪರೆ ಹಿಂಗಂದು ಬಿಡ್ತೀನಿ ಒಂದ್ಸರಿ. ಯಾಕಂದ್ರೆ ಇಲ್ಲಿ ಜಾತಿಗೆ ಇವೆಲ್ಲ ಬಂದು ಕಾಲನ ಇತ್ತೆ ಕೈನ ಇತ್ತೆ ಅಂತ ನಡ್ಕಾಡ್ತಾರೆ. ಗಂಡು ಬರಲ್ಲ ಇಂತ ಬರಲ್ಲ ಅಂತ. ಇಲ್ಲಿ ಗ್ರೇಟ್ ಅಲ್ಲಿ ನಮಸ್ಕಾರಮ್ಮ ಕಾರ್ಸಕ್ರೆ ಮಲ್ಲಿ ಒಂದ್ಸರಿ ಅಕ್ಕಿ ಕೊಟ್ಟ ಒಳ್ಳೆ ಅಕ್ಕಿ ತಂದ್ರ ಬಂದ. ಏನಕ್ಕಿ ಅದು ಬೇಕಾದ್ರೆ ನೀ ತಂದಿದ್ದ? ಬೆಳೆದಿರೋ ಅಲ್ಲಿಕ್ಕೆ ನಂಬೇಕು. ಬೆಳೆದಿರೋ ಅಕ್ಕಿ ಬೇಡ, ಬೇರೆ ಅಕ್ಕಿ ಕೊಡು. ಯಾವ ಊರ್ದಮ್ಮ? ಸರಿ ಸಂಬ ಅಕ್ಕಿ ಕೊಟ್ಟು ಪುಣ್ಣಾಪುರ ಬೆಳೆದಕ್ಕಿ ನಮ್ಗೆ ಇಷ್ಟ. ಬೆಳೆದಕ್ಕಿ ಕಣ್ಣೋದಲ್ಲ ತಮ್ಮ, ಬೆಳೆದಕ್ಕಿ ಅದು ಒಳಿ ಕೊಡ. ಅವನಿಗ ಹೆಂಗ ಕೆಲಸ ಮಾಡ್ತಾನೆ? ಅವನಿಗೆ ಕೊಡಲ್ಲ. ಫಾರ್ನಾಗ ಇದೀನಿ ಅಂತೇಳ. ಇದು ಅಕ್ಕಿ ಕೊಡ್ತೀನಿ ತೋರ್ಸಂತ ಇಲ್ಲ. ಇವತ್ತು ಇಲ್ಲಿಂದ ನಿನ್ನ ಮನೆ ನಿನಗೆ ಇದು ಅನ್ನ ಈ ತಾಯಿ ಹೆಂಗ್ ಕೊಟ್ಟಿರೋದು ಅನ್ನ ಇದೇ ತರ ಅನ್ನ ನಿಮ್ಗೆ ಹೊಟ್ಟೆ ತುಂಬ ಸಿಗ್ಲಿ. ಅಲೆ ಬೈ ಮನುಷ್ಯರು ಅಪ್ಪ ಒಳ್ಳೆ ಕಡೆ ಮದುವೆ ಅಲ್ಲಿ ಕಣ್ಣಿಗೆ ಅಲೆ ಬೈ ನನ್ನ ಕೈಯಾಗಲ್ಲ ನೀನು ತಾಂಬಿಟ್ಟು ದಯವಿಟ್ಟು ಇದು ಅಕ್ಕಿ ಕೊಡ್ತೇನೆ ಅಂತ ಹೇಳ್ಕೊಬೇಡ. ಇದು ತಾಯಿ ನಮ್ಮ ಕೊಟ್ಟಿರೋದು ಅಂತ ಇಲ್ಲಿಂದ ಈ ಥರ ನೀವು ಹೊಟ್ಟೆ ತುಂಬಿ. ಹೆಸರೇನಪ್ಪ ನಿಂದು? ಮೊಹಮ್ಮದ್ ನಬೀನ್. ಇವನು ಚಿಕ್ಕ ಹುಡುಗ. ನೀವೆಲ್ಲ ಕಳ್ತನ ಮಾಡಿರಿ ಮೊಬೈಲ್ ನೋಡಿ ಹೇಳ್ಕೊಡ್ತೀರಿ. ಈ ಚಿಕ್ಕ ಹುಡುಗ ಬಂದು ಕಸ ಪೇಪರ್ ಆಯ್ತಾನೆ ಅವನಿಗೆ ಆ ಮಗುಗೆ ಮೊಹಮ್ಮದ್ ಒಂದ್ಸರಿ ನಬೀಗ್ ಒಂದ್ಸರಿ ಹಿಂಗೆ ಅಂದ್ಬಿಡಿ ಅಂತ ಸರಿ ತಮ್ಮ
ನಿಮಗೆ ಇನ್ನೂ ದೇವ್ರು ಹೆಚ್ಚು ಆಚಾರ ಪಡ್ಕೊಂಡು ಇದೀಗಿನ ಆಚಾರ ಮಾಡೋಕ್ಕಾಗಲ್ಲ ನನಗೆ ಊಟಕ್ಕೆ ಬರ್ತೀನಂತೆ ಒಳ್ಳೆ ಬಿರಿಯಾನಿ ಮಾಡಿರು ವಿಡಿಯೋ ಕಾಲ್ ಯಾರಿಗೂ ಹೇಳ್ಬೇಡ ಪರ್ಸನಲ್ ಊಟಕ್ಕೆ ಬರ್ತೀನಂತೆ ರಾಜಗುಡ್ಡ ಹಾಂ ಫೋನ್ ಮಾಡ್ಕೊಂಡು ಬರ್ತೀವಿ ಒಂದು ದಿವಸ ಒಳ್ಳೆ ಬಿರಿಯಾನಿ ಮಾಡಿರು ಇಬ್ಬರು ಬರ್ತೀವಿ ಯಾರಿಗೂ ಸ್ವಾಮಿಯವ್ರನ್ನ ಬೇಡ ಯಾರು ನಮ್ಮ ಫ್ರೆಂಡ್ ಬಂದಿರು ನಮ್ಮ ಮನೆ ಬಂದಿದ್ದು ಅಂತ ಹೇಳು ಹಾಂ ಯಾಕತ್ತಮ್ಮ ದೊಡ್ಡಪ್ಪ ನೀನು ಹಾಂ ಚೆನ್ನಾಗಿ ಓದಕ್ಕಂತ ನೀನು ಹಾಂ ಭಾಳ ಸಂತೋಷ ಆಗುತ್ತೆ ಕಂಡ್ರೆ ನಿಮಗೆ ಹೋಗ್ಬನ್ನಿ ಯಾರು ಮುಟ್ಬೇಕು ಹೇಳಿನ ಯಾರಿಗ ಪಾಪ ಇಲ್ಲಿ ಇಬ್ಬರು ಒಂದೇ ಮನೆ ಇಬ್ಬರು ನೀವು ಅಣ್ಣ ತಮ್ಮನ ನೀವ್ಯಾರು ಬಾನು ಇನ್ನೊಂದು ತಮ್ಮ ಇಲ್ಲ ಹಂಗೆ ಜೊತೆ ಬಂದು ಕೊಡ್ಬಂದು ನೋಡಿ ಬೆಳೆದಾಗಿದ್ದಂಗೆ ಕೊಟ್ಟು ಯಾವ ತಮ್ಮ ನಿಮ್ಮದು ಬೆಳೆದಕ್ಕಿನ್ನದು ಬಾ ಏನಕ್ಕೆ ಇದೆ ಏನೋ ಒಟ್ಟು ತಿನ್ಬರ್ತಾನೆ ಪೌಡ್ರ್ ಹಾಕಿಲ್ಲ ಇನ್ನು ಸೂಪರಮ್ಮ ಸೂಪರಮ್ಮ ಬೆಳೆಗಳ ತಂದ್ಕೊಂಡು ಹಣ್ಣು ಮರಿಬೇಡ ಏನು ಗೊತ್ತಾಗಿರೋದು ಅಮ್ಮ ಸಾಯಂಗಿತ್ತು ಫುಲ್ ಲಕ್ಷ ಗಂಟೆ ಖರ್ಚು ಮಾಡಿದ್ದ ಹಿಂಗೆ ಪೂಜೆಗೆ ಅಂತ ಬಂದು ಹಿಂಗೆ ಗೊತ್ತಾಗಿ ಬಂದು ಇಲ್ಲಿಂದ ತಗೊಂಡು ಕುಂಕುಮ ಹಚ್ಚಿದ ಅಲ್ಲಿಂದ ಇಲ್ಲಿವರೆಗೂ ಅದು ಏನಿಲ್ಲ ಅಣ್ಣ ನಿಮ್ಮದೇ ಊಟ ಮಾಡ್ತೈತಿ ಎಲ್ಲ ಚೆನ್ನಾಗಿದೆ ಅಮ್ಮ ಚೆನ್ನಾಗಿದ್ದಾರೆ ಎಲ್ಲ ಊರಿಂದ ಬಂದು ಹೋಗಂಗಾಗಿತ್ತು ಆಗ್ಲಿ ಅಮ್ಮ ನಿಮ್ಮ ತಾಯಿ ನೋಡ್ಕೊಂಡು ನಿಂಗೆ ತಾಯಿ ನೋಡ್ಕೊಂಡ್ರೆ ಬಸ್ರಿ ಜ್ವರ ಬಸ್ರಿ ತಾಯಿ ಬಿಡ್ತೀರಂತೆ ಅಮ್ಮ ಭಾಳ ಸಂತೋಷ ಆಗುತ್ತೆ ಇದು ಅಮ್ಮ ನನಗೆ ನೀನು ಹೊಟ್ಟೆ ತುಂಬಕ್ಕೆ ಒಂದು ತುತ್ತು ಅದು ಅನ್ನ ಕೊಟ್ಟಿದೆಯಾ ನಾನು ಏನು ಕೊಡೋಕ್ಕಾಗಲ್ಲ ಅಮ್ಮಂಗೆ ಕೊಟ್ಬಿಡೋದು ನೀನು ನಿಮ್ಮ ತಾಯಿ ಕೊಟ್ಬಿಡ್ಕಂತ ಇದನ್ನು ಅಲ್ಲ ನೀವೇನು ಕೆಲಸ ಮಾಡ್ತಿರ್ತೀನಿ ನಾವು ಗಾರೆ ಕೆಲಸ ಜಮೀನು ಕೆಲಸ ಒಳ್ಳೆ ಕೆಲಸ ಗಾರೆ ಕೆಲಸ ಫೋನ್ ಮಾಡ್ತೀನಿ ಬರೋದಾ ಸಂಬಳ ಕೊಡ್ತೀವಂತೆ ನೀನು ಬರ್ತೀರಮ್ಮ ನಾನು ನಮ್ಮಲ್ಲಿ ಕೆಲಸ ಮಾಡೋದು ಬರ್ತೀನಿ ನಾನು ಶಿವಮೊಗ್ಗಕ್ಕೆ ಬೀಳುಘಟ್ಟಕ್ಕೆ 13 ರೂಪಾಯಿ ಸಂಬಳ ಇದೆ ಬ್ರ್ಯಾಂಡಿ ಶಾಪ್ ಕೆಲಸಕ್ಕೆ ಅಲ್ಲಿಂದ ಶಶಿಕುಮಾರ್ ಬಸ್ಸಲ್ಲಿ ಬಿಡಿಸೋ ಡ್ರೈವರ್ ಕಣಪ್ಪ ನಾನು 8 ಸಲ ನಿಮ್ಮ ಊರನ್ನ ಅಂತಮ್ಮ ಹೊಟ್ಟೆಪಾಡು ವರ್ಷ ನಿಮ್ಮ ಊರಿಗೆ ಬಂದಿದ್ದು ಹಾಂ ತಗೋಪಟ್ಟ ಯಾವ ಕೆಲಸ ಬಗ್ಗೆ ನಾವು ಮಾಡೋ ಕೆಲಸ ಅಮಾಲೆ ಆದ್ರೂ ಡ್ರೈವರ್ ಆದ್ರೂ ಮೆಟ್ಟೋದು ನಾಚಿಕಿಲ್ಲಪ್ಪ ನಮ್ಮ ಮಾಡೋ ಕೆಲಸ ನಮ್ಗೆ ಗೌರವ ಇರಲಿ ಯಾವತ್ತು ನೀವು ಕೆಲಸಕ್ಕಿಂತ ನಿಮ್ಮ ಒಳ್ಳೆ ನಿಮ್ಮ ತಾಯಿ ಒಳ್ಳೆ ಬುದ್ಧಿ ಕೆಲಸ ಅದಕ್ಕೆ ಖುಷಿ ಪಡೆದೀನಿ ಕರೆಕ್ಟಾ ನಿಮ್ಮ ತಾಯಿಯಾರ ಬುದ್ಧಿ ನಾನು ಕೇಳ್ದೇನಪ್ಪ ಕ್ಷೇಮಾಗಿ ಹೋಗಿ ಮತ್ತೆ ತೇರ್ಕೊಂಡೋಗಿ ತಾಯಿಯರ ವಿಷಯ ತಲೆ ಮೇಲೆ ಹಾಕಿ ಅಲ್ಲಿರೋ ಸೇವೆಗೆ ಕರೀತೀನಿ ಬನ್ನಿ ಏನೊಂದು ಮ್ಯಾಟ್ರ್ ಏನಿದೆಯಾ ಒಂದು